ನಮಸ್ಕಾರ. ಸಂತ ಆಂದ್ರೇಯ ಅಂತ ತಕ್ಷಣ ನಮಗೆಲ್ರಿಗೂ ಆ ಪೇತ್ರನ ತಮ್ಮ ಅಂತಾನೆ ನೆನಪಾಗೋದು. ಹೌದು, ಯಾವಾಗ್ಲೂ ಪೇತ್ರನ ನೆರಳಲ್ಲೇ ಇದ್ದ ಹಾಗೆ ಒಂದು ಚಿತ್ರಣ ಇದೆ ಅಲ್ವಾ? ಅದೇ. ಆದರೆ ನಾವಿವತ್ತು ನೋಡ್ತಿರೋ ಆಕರಗಳನ್ನ ಗಮನಿಸಿದರೆ ಕಥೆಯೇ ಬೇರೆ ಇದೆ. ಅವರನ್ನ ಪ್ರೋಟೋಕ್ಲೆತೋಸ್ ಅಂತಾರೆ. ಅಂದ್ರೆ ಮೊದಲು ಕರೆಸ್ಕೊಂಡವನು ಅಂತ. ಎಕ್ಸಾಕ್ಟ್ಲಿ. ಯೇಸುವಿನ ಮೊದಲ ಶಿಷ್ಯ ಪೇತ್ರ ಅಲ್ಲ, ಆಂದ್ರೇಯ. ಇದು ಯಾಕೆ, ಇದರ ಹಿಂದಿನ ಕಥೆ ಏನು ಅಂತ ತಿಳ್ಕೊಳ್ಳೋದೇ ಇವತ್ತಿನ ನಮ್ಮ ಈ ಚರ್ಚೆಯ ಉದ್ದೇಶ. ಹೌದು, ಇದು ಬಹಳ ಕುತೂಹಲಕಾರಿ ವಿಷಯ. ಆಂದ್ರೇಯರ ಕಥೆ ಕೇವಲ ಪೇತ್ರನ ತಮ್ಮ ಅನ್ನೋದಕ್ಕೆ ಸೀಮಿತವಾಗಿಲ್ಲ. ಹೌದಾ? ಅವರೊಬ್ಬ ಆಧ್ಯಾತ್ಮಿಕ ಹುಡುಕಾಟದಲ್ಲಿದ್ದ ವ್ಯಕ್ತಿ. ಯೇಸುವನ್ನು ಭೇಟಿಯಾಗೋಕ್ಕೂ ಮುಂಚೆನೇ ಅವರು ಸ್ನಾನಿಕ ಯೋವಾನ್ನರ ಶಿಷ್ಯರಾಗಿದ್ರು. ಅಂದ್ರೆ ಅವರಲ್ಲಿ ಸತ್ಯವನ್ನು ತಿಳಿಬೇಕು ಅನ್ನೋ ಒಂದು ಹಂಬಲ ಮೊದ್ಲಿಂದನೂ ಇತ್ತು. ಓ, ಹಾಗಾದ್ರೆ ಅವರ ಆರಂಭಿಕ ಜೀವನದಿಂದಲೇ ಶುರು ಮಾಡೋಣ. ಅವರು ಬೆತ್ಸಾಯ್ದಾ ಅನ್ನೋ ಊರಿನವರು. ಪೇತ್ರನ ಜೊತೆ ಕಫೆರ್ನಮ್ ಪಟ್ಟಣದಲ್ಲಿ ಮೀನು ಹಿಡಿಯೋ ವೃತ್ತಿ ಮಾಡ್ತಿದ್ರು. ಹೌದು. ಒಬ್ಬ ಸಾಮಾನ್ಯ ಮೀನುಗಾರನಾಗಿದ್ರು. ಸ್ನಾನಿಕ ಯೋವಾನ್ನರ ಶಿಷ್ಯರಾಗಿದ್ದು ಹೇಗೆ? ಅದೇ ಅವರಲ್ಲಿದ್ದ ವಿಶೇಷತೆ. ಅವರು ಬರೀ ಹೊಟ್ಟೆಪಾಡಿಗಾಗಿ ಕೆಲಸ ಮಾಡ್ತಿದ್ದವರಲ್ಲ. ಆ ಕಾಲದ ರಾಜಕೀಯ ಮತ್ತು ಧಾರ್ಮಿಕ ಸ್ಥಿತಿಗತಿಗಳ ಬಗ್ಗೆ ಅವರಿಗೆ ಅರಿವಿತ್ತು. ಯಹೂದಿ ಜನಾಂಗ ಮೆಸಿಯಾನಿಗಾಗಿ, ಅಂದ್ರೆ ಒಬ್ಬ ರಕ್ಷಕನಿಗಾಗಿ ಕಾಯ್ತಿತ್ತು. ಸ್ನಾನಿಕ ಯೋವಾನರು ಆ ಕಾಲದಲ್ಲಿ ದೊಡ್ಡ ಧಾರ್ಮಿಕ ಕ್ರಾಂತಿಯನ್ನೇ ತಂದಿದ್ರು. ಅವರ ಬೋಧನೆಗಳು ಆಂದ್ರೇಯರಂತೆ ಯುವಕರನ್ನು ಆಕರ್ಷಿಸಿತ್ತು. ಯೋವಾನ್ನರ ಸುವಾರ್ತೆಯಲ್ಲಿ ಯೇಸು ಮತ್ತು ಆಂದ್ರೇಯರ ಮೊದಲ ಭೇಟಿಯ ಪ್ರಸಂಗ ಬರುತ್ತಲ್ಲ, ಅದು ಬಹಳ ಸರಳವಾಗಿ ಆದರೆ ತುಂಬಾ ಅರ್ಥಗರ್ಭಿತವಾಗಿದೆಯಲ್ವಾ? ಖಂಡಿತ. ಸ್ನಾನಿಕ ಯೋವಾನರು ತಮ್ಮ ಇಬ್ಬರು ಶಿಷ್ಯರ ಜೊತೆ ನಿಂತಿದ್ದಾಗ ಯೇಸು ನಡೆದು ಹೋಗೋದನ್ನ ನೋಡಿ, ಇಗೋ ದೇವರ ಯಜ್ಞದ ಕುರಿ ಅಂತ ಹೇಳ್ತಾರೆ. ಆ ಶಿಷ್ಯರಲ್ಲಿ ಒಬ್ರು ಆಂದ್ರೇಯ. ಹೌದು. ಆ ಒಂದು ಮಾತನ್ನು ಕೇಳಿದ ತಕ್ಷಣ ಆಂದ್ರೇ ಮತ್ತು ಇನ್ನೊಬ್ಬ ಶಿಷ್ಯ ಯೇಸುವಿನ ಹಿಂದೆ ಹೋಗ್ತಾರೆ. ಯೇಸು ಅವರನ್ನು ನೋಡಿ ಕೇಳಿದ್ದು ನಿಮ್ಗೇನ್ ಬೇಕು ಅಂತ. ಅದಕ್ಕೆ ಅವರು, ಗುರುಗಳೇ, ನೀವು ಎಲ್ಲಿ ಉಳಿದುಕೊಂಡಿದ್ದೀರಿ ಅಂತ ಕೇಳ್ತಾರೆ. ಇದಕ್ಕೆ ಯೇಸು ಕೊಟ್ಟ ಉತ್ತರವೇ ಇಡೀ ಕಥೆಯ ತಿರುವು. ಬಂದು ನೋಡಿರಿ. ಹೌದು, ಬಂದು ನೋಡಿರಿ. ಕಮ್ ಆ್ಯಂಡ್ ಯು ವಿಲ್ ಸಿ. ಇದೊಂದು ಜಾಗ ತೋರ್ಸೋ ಆಹ್ವಾನ ಆಗಿರ್ಲಿಲ್ಲ, ಅದೊಂದು ಅನುಭವಕ್ಕೆ, ಒಂದು ಹೊಸ ಜೀವನಕ್ಕೆ ನೀಡಿದ ಕರೆಯಾಗಿತ್ತು. ಸರಿ. ಆಕರಗಳ ಪ್ರಕಾರ ಅವತ್ತು ಪೂರ್ತಿ ಅವರು ಯೇಸುವಿನ ಜೊತೆಯಲ್ಲೇ ಇದ್ರು. ಆ ಒಂದು ದಿನದ ಮಾತುಕತೆ, ಆ ಅನುಭವ ಅವರ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಟ್ಟು. ಇದೇ ಕಾರಣಕ್ಕೆ ಅವರನ್ನ ಪ್ರೋಟೋಕ್ಲೇಟೋಸ್ ಅಥವಾ ಮೊದಲು ಕರೆಸ್ಕೊಂಡವನು ಅಂತ ಕರೆಯೋದು. ನಿಖರವಾಗಿ. ಗ್ರೀಕ್ ಚರ್ಚ್ ಅವರಿಗೆ ಈ ಬಿರುದು ಕೊಟ್ಟು ಗೌರವಿಸುತ್ತೆ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಅಂದ್ರೆ ಅವರ ಪ್ರತಿಕ್ರಿಯೆ. ಏನು? ಯೇಸುವನ್ನು ಭೇಟಿಯಾದ ಮೇಲೆ ಅವರಿಗೆ ಎಷ್ಟು ಸಂತೋಷ, ಎಷ್ಟು ಖಚಿತತೆ ಇತ್ತಂದ್ರೆ ಅವರು ಮಾಡಿದ ಮೊದಲ ಕೆಲ್ಸವೇ ತಮ್ಮ ಅಣ್ಣ ಸೀಮೋನನ ಹತ್ತಿರ, ಅಂದ್ರೆ ಪೇತ್ರನ ಹತ್ತಿರ ಓಡಿಹೋಗಿ, ನಮ್ಗ ಮೆಸ್ಸಿಯನು ಸಿಕ್ಕಿದಾನೆ ಅಂತ ಹೇಳಿದ್ದು. ಹೌದು. ಅಂದ್ರೆ ಪೇತ್ರನನ್ನು ಯೇಸುವಿನ ಬಳಿ ಪರಿಚಯಿಸಿದ್ದೇ ಆಂದ್ರೇಯ. ಇದು ತುಂಬ ಜನಕ್ಕೆ ಗೊತ್ತಿಲ್ಲದ ವಿಷಯ. ಆದ್ರೆ ಇನ್ನೊಂದ್ ಕಡೆ ಮತ್ತಾಯ ಮತ್ತು ಮಾರ್ಕನ ಸುವಾರ್ತೆಗಳಲ್ಲಿ ಬೇರೆದೇ ಕಥೆ ಇದೆ ಅಲ್ವಾ? ಯೇಸು ಸಮುದ್ರ ತೀರದಲ್ಲಿ ನಡೆದು ಹೋಗ್ತಿದ್ದಾಗ. ಹೌದು. ಅಂದ್ರೆ ಮತ್ತೆ ಪೇತ್ರ ಬಲೆ ಬೀಸೋದನ್ನ ನೋಡಿ, ನನ್ನನ್ನು ಹಿಂಬಾಲಿಸಿರಿ, ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುವೆನೋ ಅಂತ ಕರೆದಾಗ ಅವರು ಬಂದ್ರು ಅಂತ ಇದೆಯಲ್ಲ. ಈ ಎರಡೂ ಕಥೆಗಳನ್ನು ಹೇಗೆ ಹೊಂದಿಸೋದು? ಇದು ತುಂಬಾ ಒಳ್ಳೆ ಪ್ರಶ್ನೆ. ಇದು ಗೊಂದಲ ಅನ್ಸೋದು ಸಹಜ. ಆದ್ರೆ ಇವು ಪರಸ್ಪರ ವಿರುದ್ಧವಾದ ಕಥೆಗಳಲ್ಲ. ಮೊದಲ ಭೇಟಿ ಒಂದು ಪರಿಚಯ, ಒಂದು ಕ್ಷಣ ಇದ್ದ ಹಾಗೆ. ಓ. ಬಹುಶಃ ಆನಂತರ ಅವರು ಮತ್ತೆ ತಮ್ಮ ಮೀನುಗಾರಿಕೆ ವೃತ್ತಿಗೆ ಹಿಂತಿರುಗಿರ್ಬೋದು. ಆದರೆ ಯೇಸುವಿನ ಬಗ್ಗೆ ಅವರ ಮನಸ್ಸಿನಲ್ಲಿ ಒಂದು ಬೀಜ ಬಿತ್ತಲಾಗಿತ್ತು. ಓಕೆ, ಹಾಗಾದ್ರೆ ಎರಡನೇ ಕರೆ ಒಂದು ರೀತಿ ಅಧಿಕೃತ ಆಹ್ವಾನ ಇದ್ದಾಗೆ. ಹೌದು, ಒಂದು ನಿರ್ಣಾಯಕ ಕ್ಷಣ. ತಮ್ಮ ವೃತ್ತಿ, ಮನೆ ಎಲ್ಲವನ್ನೂ ಬಿಟ್ಟು ಪೂರ್ಣಕಾಲಿಕವಾಗಿ ಹಿಂಬಾಲಿಸಲು ಕೊಟ್ಟ ಕರೆ. ಎಕ್ಸಾಕ್ಟ್ಲಿ. ಆ ಕರೆಯನ್ನು ಕೇಳಿದ ತಕ್ಷಣ ಅವರು ತಮ್ಮ ಬಲೆಗಳನ್ನು ಅಲ್ಲೇ ಬಿಟ್ಟು ಯೇಸುವನ್ನು ಹಿಂಬಾಲಿಸಿದ್ರು ಅಂತ ಬರೆಯಲಾಗಿದೆ. ಅಲ್ಲಿ ಯಾವುದೇ ಅನುಮಾನ, ಯಾವುದೇ ಹಿಂಜರಿಕೆ ಇರಲಿಲ್ಲ. ಸರಿ. ಆದ್ರೆ ಯೇಸುವಿನ ಜೊತೆಗಿನ ಅವರ 3 ವರ್ಷದ ಪಯಣದಲ್ಲಿ ಅವರ ಪಾತ್ರ ಹೇಗಿತ್ತು? ಪೇತ್ರನಷ್ಟು ಪ್ರಾಮುಖ್ಯತೆ ಅವರಿಗಿತ್ತ? ಪೇತ್ರ, ಯಾಕೋಬ ಮತ್ತೆ ಯೋವಾನ್ನರು ಯೇಸುವಿನ ಆಂತರಿಕ ವಲಯದಲ್ಲಿದ್ರು ಅಂತ ಹೇಳ್ತಾರೆ. ಅಂದ್ರೆ ಆ ಗುಂಪಿನಲ್ಲಿ ಅಷ್ಟಾಗಿ ಕಾಣಿಸ್ಕೊಳ್ಳೋದಿಲ್ಲ. ಆದ್ರೂ ಕೆಲವು ಪ್ರಮುಖ ಘಟನೆಗಳಲ್ಲಿ ಅವರ ಪಾತ್ರ ಇದೆ. ಹೌದು. ಉದಾಹರಣೆಗೆ 5,000 ಜನನಿಗೆ ಊಟ ಹಾಕಿಸಿದ ಪವಾಡ. ಹೌದು, ಆ ಪ್ರಸಂಗ ಆಂದ್ರೇಯರ ವ್ಯಕ್ತಿತ್ವದ ಬಗ್ಗೆ ಬಹಳಷ್ಟು ಹೇಳುತ್ತೆ.
ಯೇಸು ಜನರ ಹಸಿವನ್ನು ನೋಡಿ ಇವರಿಗೆಲ್ಲ ಎಲ್ಲಿಂದ ಊಟ ತರೋದು ಅಂತ ಫಿಲಿಪ್ಪನನ್ನು ಕೇಳ್ತಾರೆ. ಅದಕ್ಕೆ ಫಿಲಿಪ್ಪ ತಕ್ಷಣ ಲೆಕ್ಕ ಹಾಕಿ 200 ದಿನಗಳ ಸಂಬಳ ಕೊಟ್ಟು ರೊಟ್ಟಿ ತಂದ್ರೂ ಇವರಿಗೆ ಸಾಲೋದಿಲ್ಲ ಅಂತ ಕೈ ಚೆಲ್ಲುದಾಗ ಅಂದ್ರೆಯರು ಮುಂದೆ ಬರ್ತಾರೆ. ಹೌದು. ಆದ್ರೆ ಅವರು ಒಂದು ಪರಿಹಾರ ತರಲಿಲ್ಲ. ಬದಲಿಗೆ ಇಲ್ಲಿ ಒಬ್ಬ ಹುಡುಗನ ಹತ್ರ 5 ಬಾರ್ಲಿ ರೊಟ್ಟಿ 2 ಮೀನಿದೆ, ಆದ್ರೆ ಇಷ್ಟೊಂದು ಜನಕ್ಕೆ ಇದೇನು ಸಾಕು ಅಂತಾರೆ. ಇದೊಂದು ವಿಚಿತ್ರವಾದ ಮಾತಲ್ವೇ? ನೋಡೋಕೆ ಹಾಗೆ ಕಾಣಿಸುತ್ತೆ. ಆದ್ರೆ ಆಳವಾಗಿ ಯೋಚಿಸಿದ್ರೆ ಫಿಲಿಪ್ಪ ಸಂಪೂರ್ಣವಾಗಿ ಅಸಾಧ್ಯ ಅಂದಾಗ ಅಂದ್ರೆಯ ಕನಿಷ್ಠ ಒಂದು ಸಣ್ಣ ಸಾಧ್ಯತೆಯನ್ನಾದ್ರೂ ಯೇಸುವಿನ ಮುಂದೆ ಇಡ್ತಾರೆ. ಅವರ ಮಾತಿನಲ್ಲಿ ಸಂಶಯ ಇರ್ಬೋದು, ಆದರೆ ಒಂದು ನಂಬಿಕೆಯ ಕಿಡಿ ಇತ್ತು. ಆ ಸಣ್ಣ ಸಂಪನ್ಮೂಲವನ್ನು ಅದು ಎಷ್ಟೇ ನಗಣ್ಯವಾಗಿರಲಿ ಯೇಸುವಿನ ಗಮನಕ್ಕೆ ತರುವ ಪ್ರಯತ್ನ ಇದೆಯಲ್ಲ, ಅದೇ ಮುಖ್ಯ. ಓ, ಆ ಸಣ್ಣ ಕಿಡಿಯೇ ದೊಡ್ಡ ಪವಾಡಕ್ಕೆ ದಾರಿ ಮಾಡಿಕೊಟ್ಟಿದ್ದು. ಖಂಡಿತ. ಇದು ನಿಜಕ್ಕೂ ಒಂದು ಹೊಸ ದೃಷ್ಟಿಕೋನ. ಮತ್ತೊಂದು ಘಟನೆ, ಕೆಲವು ಗ್ರೀಕರು ಯೇಸುವನ್ನು ನೋಡಬೇಕು ಅಂತ ಬಂದಾಗ ಹೌದು, ಅವರು ನೇರವಾಗಿ ಯೇಸುವಿನ ಹತ್ರ ಹೋಗದೆ ಫಿಲಿಪ್ಪ ಮತ್ತು ಅಂದ್ರೇರ ಹತ್ರ ಬರ್ತಾರೆ. ಬಹುಶಃ ಅವರಿಬ್ಬರಿಗೂ ಗ್ರೀಕ್ ಹೆಸರುಗಳಿದ್ದ ಕಾರಣ ಇರ್ಬೋದು ಅಲ್ವಾ? ಖಂಡಿತ. ಅದು ಅಂದ್ರೇಯರ ಭವಿಷ್ಯದ ಸೇವೆಗೆ ಒಂದು ಮುನ್ಸೂಚನೆ ಅಂತಾನೂ ಹೇಳ್ಬೋದು. ಯಹೂದಿಯರಲ್ಲದ ಅನ್ಯ ಜನರಿಗೆ ಅಂದ್ರೆ ಜಂಟೈಲ್ಸ್ಗೆ ಸುವಾರ್ತೆಯನ್ನು ಕೊಂಡೊಯ್ಯುವಲ್ಲಿ ಅವರ ಪಾತ್ರ ಇತ್ತು ಅನ್ನೋದಕ್ಕೆ ಇದೊಂದು ಸಂಕೇತ. ಅಂದ್ರ ಮತ್ತು ಫಿಲಿಪ್ಪ ಇಬ್ಬರೂ ಸೇರಿ ಆ ಗ್ರೀಕರ ಮನವಿಯನ್ನು ಯೇಸುವಿಗೆ ತಲುಪಿಸ್ತಾರೆ. ಹೀಗೆ ತೆರೆಮರೆಯಲ್ಲಾದರೂ ಪ್ರಮುಖ ಸಂಪರ್ಕ ಕೊಂಡಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಸರಿ, ಯೇಸುವಿನ ಸ್ವರ್ಗಾರೋಹಣದ ನಂತರ ಏನಾಯ್ತು? ಬೈಬಲ್ ಅವರ ಬಗ್ಗೆ ಹೆಚ್ಚು ಮಾತಾಡೋದಿಲ್ಲ. ಹೌದು, ಬೈಬಲ್ನಲ್ಲಿ ಅವರ ಬಗ್ಗೆ ಹೆಚ್ಚು ಮಾಹಿತಿ ಸಿಗೋದಿಲ್ಲ. ಆದ್ರೆ ಅವರು ಪವಿತ್ರಾತ್ಮರ ಆಗಮನದ ದಿನ ಜೆರುಸಲೇಮಿನಲ್ಲಿದ್ದ ಶಿಷ್ಯರ ಗುಂಪಿನಲ್ಲಿದ್ರು ಮತ್ತು ಯೂದಾಸನ ಸ್ಥಾನಕ್ಕೆ ಹೊಸೊಬ್ಬರನ್ನ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲೂ ಭಾಗಿಯಾಗಿದ್ರು. ಹೌದು. ಅವರ ಮುಂದಿನ ಪ್ರಯಾಣದ ಬಗ್ಗೆ ತಿಳಿಬೇಕು ಅಂದ್ರೆ ನಾವು 2-3ನೇ ಶತಮಾನದ ಕ್ರಿಸ್ತ ಸಂಪ್ರದಾಯಗಳು ಮತ್ತು ಹಳೆಯ ಗ್ರಂಥಗಳನ್ನು ನೋಡಬೇಕು. ಆ ಆಕರಗಳು ಏನ್ ಹೇಳ್ತವೆ? ಅವರು ಎಲ್ಲಿಗೆಲ್ಲ ಪ್ರಯಾಣ ಬೆಳೆಸಿದ್ರು? ಆ ಸಂಪ್ರದಾಯಗಳ ಪ್ರಕಾರ ಅಂದ್ರೆಯರು ಏಷ್ಯಾ ಮೈನರ್ ಅಂದ್ರೆ ಇಂದಿನ ಟರ್ಕಿ ಮತ್ತೆ ಸಿಥಿಯಾ ಅಂದ್ರೆ ಇವತ್ತಿನ ಉಕ್ರೇನ್, ದಕ್ಷಿಣ ರಷ್ಯಾದ ಭಾಗಗಳು ಹಾಗೂ ಕಪ್ಪು ಸಮುದ್ರದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸುವಾರ್ತೆಯನ್ನ ಬೋಧಿಸಿದ್ರು ಅಂತ ಹೇಳಲಾಗತ್ತೆ. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾದ ಅಂಶ ಅಂದ್ರೆ ಬೈಜಾಂಟಿಯಂ ಅಂದ್ರೆ ಮುಂದೆ ಕಾನ್ಸ್ಟಾಂಟಿನೋಪಲ್, ಇವತ್ತಿನ ಇಸ್ತಾನ್ಬುಲ್ ಆದ ನಗರ. ಅಲ್ಲಿ ಅವರು ಚರ್ಚ್ ಸ್ಥಾಪಿಸಿದ್ರು ಅಂತಾನಾ? ನಿಖರವಾಗಿ. ಅವರು ಅಲ್ಲಿ ಕ್ರಿಸ್ತ ಧರ್ಮಸಭೆಯನ್ನ ಸ್ಥಾಪಿಸಿ ಸ್ಟಾಕಿಸ್ ಎಂಬುವರನ್ನು ಅಲ್ಲಿನ ಮೊದಲ ಧರ್ಮಾಧ್ಯಕ್ಷರನ್ನಾಗಿ ನೇಮಿಸಿದ್ರು ಅಂತ ನಂಬಲಾಗಿದೆ. ಒಂದು ನಿಮಿಷ, ಅವರ ಅಣ್ಣ ಪೇತ್ರ ರೋಮ್ನಲ್ಲಿ ಅಂದ್ರೆ ಪಶ್ಚಿಮದ ಚರ್ಚ್ ಸ್ಥಾಪಕ ಅಂತ ಗುರುತಿಸಲ್ಪಟ್ರೆ, ತಮ್ಮ ಅಂದ್ರೆಯ ಪೂರ್ವದ ಪ್ರಮುಖ ಕೇಂದ್ರವಾದ ಬೈಜಾಂಟಿಯಂನಲ್ಲಿ ಚರ್ಚ್ ಸ್ಥಾಪಿಸಿದ್ರು. ಓಹೋ, ಹಾಗಾದ್ರೆ ಪೇತ್ರ ರೋಮ್ನಲ್ಲಿ, ಅಂದ್ರೆಯ ಬೈಜಾಂಟಿಯಂನಲ್ಲಿ. ಅಂದ್ರೆ ಇಬ್ರು ಅಣ್ಣತಮ್ಮಂದ್ರೂ ಕ್ರೈಸ್ತ ಧರ್ಮದ 2 ದೊಡ್ಡ ಭಾಗಗಳ ಸ್ಥಾಪಕರಾದ್ರು ಅಂತಾಯ್ತು. ಇದನ್ನೇ ಅನೇಕರು ಪೂರ್ವ ಮತ್ತು ಪಶ್ಚಿಮ ಚರ್ಚ್ಗಳ ನಡುವಿನ ಐಕ್ಯತೆಯ ಸಂಕೇತ ಅಂತ ಪರಿಗಣಿಸೋದು. ಇಬ್ರೂ ಸಹೋದರರು, ಇಬ್ರು ಮೀನುಗಾರರು, ಇಬ್ರು ಯೇಸುವಿನ ಶಿಷ್ಯರು. ಹೌದು. ಒಬ್ರು ಪಶ್ಚಿಮದ ಕೇಂದ್ರಕ್ಕೂ ಇನ್ನೊಬ್ರು ಪೂರ್ವದ ಕೇಂದ್ರಕ್ಕೂ ಅಡಿಪಾಯ ಹಾಕಿದ್ರು. ಈ ಸಾಂಕೇತಿಕತೆ ಬಹಳ ದೊಡ್ಡದು. ಅವರ ಸುವಾರ್ಥ ಸೇವೆ ಹೀಗಾದ್ರೆ ಅವರ ಜೀವನದ ಅಂತ್ಯ ಬಹಳ ದುರಂತಮಯವಾಗಿತ್ತು. ಗ್ರೀಸ್ನ ಪತ್ರಾಸ್ ನಗರದಲ್ಲಿ ಅವರು ಹುತಾತ್ಮರಾದರು. ಹೌದು. ಚಕ್ರವರ್ತಿ ನೀರೋನ ಆಳ್ವಿಕೆಯ ಕಾಲದಲ್ಲಿ ಅಲ್ಲಿನ ರೋಮನ್ ರಾಜ್ಯಪಾಲ ಏಜಿಯೇಟಸ್ ಅವರು ಧೈರ್ಯದಿಂದ ಕ್ರಿಸ್ತನ ಬಗ್ಗೆ ಬೋಧಿಸಿದ್ದೇ ಅವರ ಸಾವಿಗೆ ಕಾರಣವಾಯಿತು. ಅವರನ್ನ ಶಿಲುಬೆಗೇರಿಸಲು ಆದೇಶಿಸಿದಾಗ ಅಂದ್ರೇಯರು ಒಂದು ವಿಚಿತ್ರವಾದ ಕೋರಿಕೆ ಇಟ್ರು ಅಂತ ಆಕ್ಟ್ಸ್ ಆಫ್ ಆಂಡ್ರ್ಯೂ ಅನ್ನೋ ಹಳೆ ಗ್ರಂಥ ಹೇಳುತ್ತೆ. ತಮ್ಮ ಗುರು ಯೇಸುವಿನಂತೆಯೇ ಶಿಲುಬೆಗೇರಲು ಅವರು ಬಯಸಲಿಲ್ಲ ಅಲ್ವೇ? ಹೌದು. ತಮ್ಮ ಗುರು ಮರಣ ಹೊಂದಿದ ಮಾದರಿಯ ಶಿಲುಬೆಯಲ್ಲಿ ಸಾಯಲು ತಮಗೆ ಯೋಗ್ಯತೆ ಇಲ್ಲ ಅಂತ ಭಾವಿಸಿ ತಮಗೆ ಎಕ್ಸ್ ಆಕಾರದ ಶಿಲುಬೆಯನ್ನು ನೀಡಬೇಕೆಂದು ಕೇಳಿಕೊಂಡರು. ಇದು ಅವರ ಸಹೋದರ ಪೇತ್ರ ತನ್ನನ್ನು ತಲೆಗೆಳಗಾಗಿ ಶಿಲುಬೆಗೇರಿಸಲು ಕೇಳಿಕೊಂಡದ್ದಕ್ಕೆ ಹೋಲಿಕೆಯಾಗುತ್ತೆ. ನಿಖರವಾಗಿ. ಇಬ್ಬರು ಸಹೋದರರಲ್ಲೂ ಎಂತಹ ವಿನಯ ಇತ್ತು ನೋಡಿ. ಆ ಶಿಲುಬೆಯನ್ನು ನೋಡಿದಾಗ ಅವರ ಪ್ರತಿಕ್ರಿಯೆ ಹೇಗಿತ್ತು ಅಂತ ಕೇಳಿದ್ರೆ ಮೈ ಜುಮ್ಮನುತ್ತೆ. ಅದು ನಂಬಲು ಅಸಾಧ್ಯವಾದ ಕ್ಷಣ. ಆ ಗ್ರಂಥದ ಪ್ರಕಾರ ಅವರು ಶಿಲುಬೆಯನ್ನು ನೋಡಿ, ಓ ಶಿಲುಬೆಯೇ, ನಿನಗೆ ಸ್ವಾಗತ, ಕ್ರಿಸ್ತನ ದೇಹದಿಂದ ಪವಿತ್ರಗೊಂಡ ನೀನು ಮುತ್ತುಗಳಿಂದ ಅಲಂಕೃತಗೊಂಡ ಹಾಗೆ ಕಾಣುತ್ತಿದ್ದೀಯೇ ಅಂತ ಸಂತೋಷದಿಂದ ಹೇಳಿದರಂತೆ. ಸಾವಿನ ಸಾಧನವನ್ನು ನೋಡಿ ನಿನಗೆ ಸ್ವಾಗತ ಅಂತ ಹೇಳುವುದು ಅದು ಎಂಥ ಮನಸ್ಥಿತಿಯಂಗೆ ತೋರಿಸ್ತದೆ. ನಿಜಕ್ಕೂ ಅವರು ಶಿಲುಬೆಯನ್ನು ಹಿಂಸೆಯ ವಸ್ತುವಾಗಿ ನೋಡಲಿಲ್ಲ, ಬದಲಾಗಿ ಮೋಕ್ಷದ ದಾರಿಯಾಗಿ ಸ್ವೀಕರಿಸಿದರು. ಇನ್ನೊಂದು ವಿಷಯ ಅಂದ್ರೆ
ಅವರನ್ನು ಮೊಳೆಗಳಿಂದ ಹೊಡೆಯದೆ ಹಗ್ಗಗಳಿಂದ ಶಿಲುಬೆಗೆ ಕಟ್ಟಲಾಗಿತ್ತು. ಯಾಕೆಂದ್ರೆ ಅವರ ನೋವನ್ನು ಮತ್ತು ಸಾವನ್ನು ದೀರ್ಘವಾಗಿಸುವುದು ಅದರ ಉದ್ದೇಶವಾಗಿತ್ತು. ಓ ಹೇಳ್ತಾರೆ, ಅವರು 2 ದಿನಗಳ ಕಾಲ ಶಿಲುಬೆಯ ಮೇಲೆಯೇ ನೇತಾಡ್ತಾ ಅಲ್ಲಿ ಸೇರಿದ್ದ ಜನರಿಗೆ ಕೊನೆಯವರೆಗೂ ಬೋಧನೆ ಮಾಡ್ತಾನೇ ಇದ್ರಂತೆ. ಅಬ್ಬಾ. ಅವರ ಮರಣದ ನಂತರ ಅವರ ಪರಂಪರೆ ಇಡೀ ಜಗತ್ತಿಗೆ ಹಬ್ಬಿತು. ರಷ್ಯಾ ಮತ್ತು ಸ್ಕಾಟ್ಲೆಂಡ್ ದೇಶಗಳ ಪಾಡಪ್ಕಸಂತ ಅವರೇ. ಸ್ಕಾಟ್ಲೆಂಡ್ನ ಧ್ವಜದಲ್ಲಿ ಇವತ್ತಿಗೂ ಆ ಎಕ್ಸ್ ಆಕಾರದ ಶಿಲುಬೆ ಇದೆ. ಹೌದು, ಅದಕ್ಕೆ ಸಂತ ಅಂದ್ರೆಯರ ಶಿಲುಬೆ ಅಂತಾನೆ ಕರೆಯೋದು. ಅವರ ಅವಶೇಷಗಳನ್ನು ಮೊದಲು ಬೈಜಾಂಟಿಯಂಗೆ, ನಂತರ ಇಟಲಿಯ ಅಮಾಲ್ಫಿ ಪಟ್ಟಣಕ್ಕೆ ತರಲಾಯಿತು. ಇವತ್ತಿಗೂ ಅಲ್ಲಿ ಅದನ್ನು ಗೌರವಿಸಲಾಗುತ್ತೆ. ಅವರ ಪೋಷಕತ್ವದ ವ್ಯಾಪ್ತಿ ಕೂಡ ಬಹಳ ದೊಡ್ಡದು ಅಂತ ಕೇಳಿದೆ. ಹೌದು, ಮೀನುಗಾರರಿಗೆ ಪಾಲಕರಾಗಿರೋದು ಸಹಜ. ಆದರೆ ಅದರ ಜೊತೆಗೆ ಸಂತೋಷದ ದಾಂಪತ್ಯ, ಅವಿವಾಹಿತ ಹೆಣ್ಣು ಮಕ್ಕಳು, ಗರ್ಭಿಣಿಯರು, ಗಣಿಗಾರರು, ಹಗ್ಗ ಮಾಡುವವರು, ಹೀಗೆ ಕಾಲಾನಂತರದಲ್ಲಿ ಅವರ ಮೇಲಿನ ಭಕ್ತಿ ಬೇರೆ ಬೇರೆ ರೂಪಗಳನ್ನು ಪಡ್ಕೊಂಡಿದೆ. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯನ್ನು ಒಟ್ಟುಗೂಡಿಸುವುದಾದರೆ, ಸಂತ ಅಂದ್ರೆಯರು ಕೇವಲ ಪೇತ್ರನ ತಮ್ಮ ಅಲ್ಲ. ಖಂಡಿತ ಅಲ್ಲ. ಅವರು ಸ್ವತಂತ್ರವಾಗಿ ಸತ್ಯವನ್ನು ಹುಡುಕಿಕೊಂಡು ಹೋದ ಸತ್ಯಾನ್ವೇಷಕ, ಯೇಸುವಿನಿಂದ ಮೊದಲು ಕರೆಸಿಕೊಂಡ ಶಿಷ್ಯ, ಒಂದು ಸಣ್ಣ ಸಾಧ್ಯತೆಯನ್ನು ಮುಂದಿಟ್ಟು ದೊಡ್ಡ ಪವಾಡಕ್ಕೆ ಕಾರಣವಾದವರು, ಪೂರ್ವ ಮತ್ತು ಪಶ್ಚಿಮವನ್ನು ಬೆಸೆಯುವ ಆಧ್ಯಾತ್ಮಿಕ ಸಂಕೇತ, ಕೊನೆಗೆ ತಮ್ಮ ಸಾವನ್ನು ಕೂಡ ಒಂದು ಸಂಭ್ರಮದಂತೆ ಸ್ವೀಕರಿಸಿದ ಧೈರ್ಯವಂತ. ಬಹಳ ಚೆನ್ನಾಗಿ ಹೇಳಿದ್ರಿ. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರ ಚಿಂತನೆಗೆ ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗಲು ಇಷ್ಟಪಡುತ್ತೇನೆ. ಖಂಡಿತ. ಯೇಸುವಿನ ಬಂದು ನೋಡಿರಿ ಎಂಬ ಸರಳ ಕರೆಗೆ ಅಂದ್ರೆಯರು ತಕ್ಷಣ ಮತ್ತು ಪೂರ್ಣ ಹೃದಯದಿಂದ ಸ್ಪಂದಿಸಿದರು. ಯಾವುದೇ ಹಿಂಜರಿಕೆ, ಅನುಮಾನ ಅಥವಾ ಮುಂದೂಡಿಕೆ ಇರಲಿಲ್ಲ. ಇಂದಿನ ಗದ್ದಲದ ಅಸಂಖ್ಯಾತ ಆಯ್ಕೆಗಳು ಮತ್ತು ಮಾಹಿತಿಯಿಂದ ತುಂಬಿಹೋಗಿರುವ ಜಗತ್ತಿನಲ್ಲಿ ಒಂದು ಸತ್ಯಕ್ಕೆ ಅಥವಾ ಒಂದು ಕರೆಗೆ ಈ ರೀತಿಯ ತಕ್ಷಣದ, ಪೂರ್ಣ ಹೃದಯದ ಪ್ರತಿಕ್ರಿಯೆ ನೀಡುವುದು ಹೇಗಿರಬಹುದು? ಅದರ ಅರ್ಥವೇನು?